ನಮಗಾಗಿ ಶಿಲ್ಬೆ ಶ್ರಮೆ ತಾಳಿದಂಥ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಯೇಸು ಕ್ರಿಸ್ತನ ಶಿಲ್ಬೆ ಶ್ರಮೆಯನ್ನು ನಾವು ಧ್ಯಾನಿಸುತ್ತಿರುವಲ್ಲಿ ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನದಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 17 ಮತ್ತು 18ನೇ ವಚನಗಳು. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 17 ಮತ್ತು 18ನೇ ವಚನಗಳು. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೊಲ್ಗೊಥಾ ಎಂದು ಹೆಸರು. ಅಲ್ಲಿ ಆತನನ್ನು ಆತನ ಸಂಗಡ ಇನ್ನಿಬ್ಬರನ್ನು ಶಿಲುಬೆಗೆ ಹಾಕಿದರು. ಅವರಲ್ಲಿ ಆ ಕಡೆ ಒಬ್ಬನನ್ನು ಈ ಕಡೆ ಒಬ್ಬನನ್ನು ನಡುವೆ ಯೇಸುವನ್ನು ಇಟ್ಟರು. ಈ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ದೇವರಾತ್ಮ ತಾನೇ ನಮ್ಮನ್ನು ಬಲಪಡಿಸಲಿ, ಆತನು ನಮಗೆ ಬೋಧಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮನ್ನು ನಮಗೆ ಅನುಗ್ರಹಿಸಲಿ. ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯನ್ನು ಧ್ಯಾನಿಸುತ್ತಿರುವಲ್ಲಿ ನಮಗೆ ಈ ಒಂದು ವಾಕ್ಯ ಬಹಳ ಪ್ರಾಮುಖ್ಯವಾದ ವಾಕ್ಯವಾಗ್ತದೆ. ಇಲ್ಲಿ ಯೋಹಾನನು ಯೇಸುವಿನೊಂದಿಗೆ ಆತನು ಇದ್ದುಕೊಂಡು ಗೆತ್ಸೆಮನೆ ತೋಟದಲ್ಲಿ ಆತನೊಂದಿಗೆ ಇದ್ದ, ಅಲ್ಲಿಂದ ಆತನು ಬಂಧಿಸಲ್ಪಟ್ಟು ಮಹಾಯಾಜಕನ ಅಂಗಳಕ್ಕೆ ಆತನನ್ನು ಕರಕೊಂಡು ಬಂದಾಗಲೂ ಒಂದು ವೇಳೆ ಆತನನ್ನು ನಾವು ಹಿಂಬಾಲಿಸಿರ್ಲಿಕ್ಕೆ ಸಾಧ್ಯ. ನಂತರ ಆತನನ್ನು ಪಿಲಾತನಿಗೆ, ಅದರ ರೋಮ್ ಸರ್ಕಾರಕ್ಕೆ ಒಪ್ಪಿಸಿ ಅಲ್ಲಿ ಯಹೂದ್ಯರು ಅಥವಾ ಹಿರಿಸಭೆಯವರು ಅವರೊಂದಿಗೆ ಯಹೂದ್ಯರ ಕೂಟ ಯೇಸುವಿನ ಶಿಲುಬೆಗೆ ಹಾಕಿಸಬೇಕೆಂಬಂಥ ಒತ್ತಡವನ್ನು ರೋಮ್ ಸರ್ಕಾರದ ಮೇಲೆ ಹೇರ್ತಾರೆ. ಅಲ್ಲಿ ಯೇಸು ಕ್ರಿಸ್ತನಿಗೆ ನ್ಯಾಯ ವಿಚಾರಣೆಯು, ನಂತರದಲ್ಲಿ ಕೊರಡೆಪೆಟ್ಟು, ಮುಳ್ಳಿನ ಕಿರೀಟ ತೊಡಿಸಿ, ಹೀಗೆ ನಾನಾ ಸಂಗತಿಗಳಿಂದ ಯೇಸುವಿಗೆ ಅನೇಕ ಹಿಂಸೆಗಳಾದ ಮೇಲೆ ಕಡೆಗೆ ಯಹೂದ್ಯರ ಒಂದು ಗದ್ದಲ ಯೇಸುವಿನ ಶಿಲುಬೆಗೆ ಹಾಕಿಸಲೇಬೇಕೆನ್ನುವಂಥದ್ದು ಆ ಒಂದು ಹಠ ಅವರಲ್ಲಿ ಕಂಡು ಬಂದಾಗ ಆಗ ಆತನನ್ನು ಶಿಲುಬೆ ಮರಣಕ್ಕೆ ಪಿಲಾತನ ಒಪ್ಪಿಸಿಕೊಡ್ತಾನೆ. ಆಗ ಅವರು ಯೇಸುವನ್ನು ಈಗ ಶಿಲುಬೆಗೆ ಹಾಕುವುದಕ್ಕಾಗಿ ಕಪಾಲವೆಂಬಂಥ ಸ್ಥಳ ಅಥವಾ ಗೊಲ್ಗೊಥಾ ಎನ್ನುವಂಥ ಅದಕ್ಕೆ ಇನ್ನೊಂದು ಹೆಸರು ಇಬ್ರಿಯ ಮಾತಿನಲ್ಲಿ, ಆ ಸ್ಥಳಕ್ಕೆ ಆತನನ್ನು ಈಗ ನಡೆಸ್ತಾರೆ ಯೆರೂಸಲೇಮಿನಿಂದ ಹೊರಕ್ಕೆ. ಆಗ ಏನಾಗ್ತದೆ, ಈಗ ಯೇಸು ಆ ನ್ಯಾಯ ವಿಚಾರಣೆಯಾದ ಸ್ಥಳದಿಂದ ಈಗ ಯೆರೂಸಲೇಮಿನ ಹೊರಕ್ಕೆ ಹೋಗುವಾಗ ಈಗ ಆತನು ತನ್ನ ಶಿಲುಬೆಯನ್ನು ಹೊರಬೇಕಾಗ್ತದೆ. ಒಂದು ವೇಳೆ ಅದನ್ನು ಯೋಚಿಸೋದಾದರೆ, ಹಳೆ ಒಡಂಬಡಿಕೆಯಲ್ಲಿರುವ ಯಜ್ಞದ ಕ್ರಮಗಳನ್ನ ನಾವು ಯೋಚಿಸೋದಾದರೆ, ದೇವದರ್ಶನ ಗುಡಾರವಿರ್ತದೆ, ಆ ಹೊರಗಿನ ಪ್ರಾಂಗಣದಲ್ಲಿ ಯಜ್ಞವೇದಿ ಇರ್ತದೆ. ಆ ಯಜ್ಞವೇದಿಯ ಬಳಿಗೆ ಪಶುಗಳನ್ನ ತಂದು ವಧಿಸಿ, ನಂತರದಲ್ಲಿ ಆ ಯಜ್ಞ ಪಶುವಿನ ಮಾಂಸದ ತುಂಡುಗಳನ್ನ ಯಜ್ಞವೇದಿಯ ಮೇಲೆ ಒಟ್ಟಿರುವಂತಹ ಬೆಂಕಿಯಲ್ಲಿ ದೇವರಿಗೆ ಸುಗಂಧ ದ್ರವ್ಯವನ್ನಾಗಿ ಅಥವಾ ಆತನಿಗೆ ಸುಗಂಧ ವಾಸನೆಯಾಗಿ ಯಜ್ಞವನ್ನು ಅರ್ಪಿಸಬೇಕು. ಹಾಗಾದರೆ ಯಜ್ಞವೇದಿ ಇದ್ದಲ್ಲೇ ಇರ್ತದೆ, ಅದರ ಬಳಿಗೆ ಪಶುವನ್ನು ತರಬೇಕು. ಆದರೆ ಇಲ್ಲಿ ವ್ಯತ್ಯಾಸ, ಯೇಸು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡನೆನ್ನುವಾಗ ಯೇಸು ತನ್ನ ಯಜ್ಞವೇದಿಯನ್ನು ತಾನೇ ಹೊತ್ತುಕೊಂಡಿದ್ದಾನೆ. ತಾನು ಯಾವುದರ ಮೇಲೆ ಬಲಿಯಾಗಬೇಕು ಅದನ್ನು ತಾನೀಗ ಹೊತ್ತುಕೊಂಡು ಹೋಗ್ತಿದ್ದಾನೆ. ಬಹಳ ಸ್ಪಷ್ಟವಾದ ಚಿತ್ರಣ. ಮೂಲಪಿತೃವಾದ ಅಬ್ರಹಾಮನಿಗೆ ಅವನ ಹೆಂಡತಿಯಾದ ಸಾರಳಲ್ಲಿ ಇಲ್ಲದೆ ಇರುವಾಗ ದೇವರು ಅಬ್ರಹಾಮನನ್ನು ಆತನು ಸಂಧಿಸ್ತಾನೆ. ಅದರ ಕುರಿತು ಬರ್ತದೆ, ಮಹಿಮಾ ಸ್ವರೂಪನ ಅಥವಾ ಪ್ರಭಾವ ಸ್ವರೂಪನಾದ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಮಾತನಾಡ್ತಾನೆ. ತಾನಿರುವ ಅವನ ಸ್ವಸ್ಥಳವನ್ನು ಬಿಟ್ಟು ಆತನು ದೇವರು ತೋರಿಸುವ ಸ್ಥಳಕ್ಕೆ, ಅಂದರೆ ಕಾನಾನ್ ದೇಶಕ್ಕೆ ಆತನು ಹೋಗಬೇಕೆಂಬುದಾಗಿ ಸೂಚಿಸಿ ಅಲ್ಲಿ ಅವನನ್ನು ಆಶೀರ್ವದಿಸುವಂತೆಯೂ ಆಶೀರ್ವದಿಸುವುದಾಗಿಯೂ ಮತ್ತು ಆತನ ಹೆಂಡತಿಯಾದ ಸಾರಲ್ಲಿ ಆತನಿಗೆ ಮಗುವನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ, ಸಂತತಿ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅದರರ್ಥ ವಾಗ್ದಾನ.
ಇಸಾಕನು ವಾಗ್ದಾನದ ಮಗನು. ಈ ವಾಗ್ದಾನದ ಮಗನು ಬೆಳೆದು ಒಂದು ಸ್ಥಿತಿಗೆ ಬಂದಾಗ, ಯವನ ಪ್ರಾಯಕ್ಕೆ ಬರುವಾಗ ಒಂದು ದಿವಸ ದೇವರು ಅಬ್ರಾಮನೊಂದಿಗೆ ಮಾತನಾಡಿ ದೇವರು ಅವನಿಗೆ ಕೊಟ್ಟಿದ್ದ ಒಬ್ಬನೇ ಮಗನನ್ನು ಬಲಿ ಕೊಡಬೇಕೆಂಬುದಾಗಿ ದೇವರು ಹೇಳ್ತಾನೆ. ಅದಕ್ಕೆ ವಿಧೇಯನಾಗಿ ಅಬ್ರಾಮನು ತನ್ನ ಮಗನನ್ನು ಕರಕೊಂಡು ಕತ್ತೆಯನ್ನು ಆಳುಗಳನ್ನ ತಕ್ಕೊಂಡು, ಕಟ್ಟಿಗೆ, ಅದಕ್ಕೆ ಬೇಕಾದ ಬೆಂಕಿಯೆಲ್ಲ ತಕ್ಕೊಂಡು ಆತನು 3 ದಿವಸದ ನಡಿಗೆ ಪ್ರಯಾಣವನ್ನು ಮಾಡಿ ಆತನು ದೇವರು ಸೂಚಿಸಿದ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದ ತಪ್ಪಲಲ್ಲಿ ಆ ಕತ್ತೆಗಳನ್ನು ಮತ್ತು ಆಳುಗಳನ್ನ ಬಿಟ್ಟು ಈಗ ಅಬ್ರಹಾಮನು ಆ ಕಟ್ಟಿಗೆಯನ್ನು ಮಗನ ಮೇಲೆ ಹೊರಿಸ್ತಾನೆ. ಅದೇ ಕಟ್ಟಿಗೆಯನ್ನ ಯಜ್ಞವೇದಿ ಮೇಲೆ ಜೋಡಿಸಿದಾಗ ಅದರ ಮೇಲೆ ಈಗ ಇಸಾಕನು ಬಲಿಯಾಗಬೇಕಾಗ್ತದೆ. ಆದರೆ ಆ ಯಜ್ಞದ ಅವನನ್ನು ಬಲಿ ಕೊಡಬೇಕಾದ ಸಂದರ್ಭ ಬಂದಾಗ ದೇವರಲ್ಲಿ ಅಬ್ರಾಹ್ಮನನ್ನ ನಿಲ್ಲಿಸಿ ಅಬ್ರಾಹ್ಮನನ್ನ ಮೆಚ್ಚಿ ಆತನು ಒಬ್ಬನೇ ಮಗನನ್ನು ಬಲಿ ಕೊಡುವುದಕ್ಕೆ ಹಿಂದೆಗಲಿಲ್ಲ ಎನ್ನುವಂಥ ಕಾರಣಕ್ಕೆ ಆತನನ್ನು ಮೆಚ್ಚಿ ಆಶೀರ್ವದಿಸ್ತಾನೆ. ಇಸಾಕನಿಗೆ ಬದಲಾಗಿ ದೇವರು ಮತ್ತೊಂದು ಬಲಿಪಶುವನ್ನು ಮುಳ್ಳಿನ ಪೊದೆಯಲ್ಲಿ ತೋರಿಸ್ತಾನೆ, ಅಥವಾ ಒಂದು ಪೊದೆಯಲ್ಲಿ ತೋರಿಸ್ತಾನೆ. ಇದೆಲ್ಲವೂ ಏನು? ನಿನ್ನ ಒಬ್ಬನೇ ಪ್ರಿಯ ಮಗನನ್ನು ನನಗೆ ಕೊಡು ಎನ್ನುವಾಗ ದೇವರಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ, ಮುಂದೊಂದು ದಿನ ಬರ್ತದೆ ನಾನು ಒಬ್ಬನೇ ಪ್ರಿಯ ಮಗನನ್ನ ನಾನು ಮುಂದೆ ಹೀಗೆ ಬಲಿ ಕೊಡ್ಲಿಕ್ಕಿದ್ದೇನೆ. ಅಲ್ಲಿ ಇಸಾಕನಿಗೆ ಬದಲಾಗಿ ಒಂದು ಪಶುವನ್ನ ದೇವರು ಪೊದೆಯಲ್ಲಿ ತೋರಿಸುವುದಾದರೆ, ಹಾಗಾದರೆ ನಮಗೆ ಮನುಕುಲದವರೆಲ್ಲರ ಪರವಾಗಿ ದೇವರು ತನ್ನ ಮಗನನ್ನು ನಾನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅದನ್ನು ಪೊದೆಯಲ್ಲಿ, ಅಥವಾ ಒಂದು ವೇಳೆ ನಮ್ಮ ಗ್ರಹಿಕೆಲ್ಲ ಮುಳ್ಳಿನ ಪೊದೆ ಎಂಬುದಾಗಿ ಒಂದು ವೇಳೆ ನಾವು ಗ್ರಹಿಸುವುದಾದರೆ, ಹಾಗಾದರೆ ಮುಳ್ಳುಗಳ ನಡುವೆ, ಹಾಗಾದರೆ ಯೇಸು ಕ್ರಿಸ್ತನು ನಾನಾ ವಿಧವಾದ ಮುಳ್ಳನ್ನು ತನ್ನ ದೇಹದಲ್ಲಿ ತಾಳ್ತಾನಲ್ಲ. ತಲೆ ಮೇಲೆ ಮುಳ್ಳಿನ ಕಿರೀಟ, ಆತನ ಕೊರಡೆ ಪೆಟ್ಟಿನಿಂದ ಆತನ ಶರೀರದಲ್ಲಿ ಬೆನ್ನಲ್ಲಿ ಆತ ಗಾಯಗಳು, ಅನೇಕ ಮುಳ್ಳುಗಳಿಂದ ಆದ ಗಾಯ, ಆತನ ಕೈಕಾಲುಗಳಿಗೆ ಮೊಳೆಯನ್ನು ಜಡಿದ್ರೆಂಬುದಾಗಿ ಹೇಳುವಾಗ ಒಂದು ವೇಳೆ ಕಬ್ಬಿಣದ ಮುಳ್ಳೆಂಬುದಾಗಿ ಹೇಳುವುದಕ್ಕೆ ಅದು ಸಾಧ್ಯ. ದೇವರು ಮನುಷ್ಯನನ್ನು ಭೂಮಿಯನ್ನು ಉಂಟು ಮಾಡಿದಾಗ ಭೂಮಿಯಲ್ಲಿ ಮುಳ್ಳು ಕಳೆಗಳು ಇರಲಿಲ್ಲ. ಆದರೆ ಮನುಷ್ಯನ ಪಾಪ ಮಾಡಿದಾಗ ದೇವರು ಅವನ ಶಪಿಸಿದಾಗ, ಅವನ ನಿಮಿತ್ತ ಭೂಮಿಗೆ ಶಾಪ ಬಂದಾಗ ಭೂಮಿ ಮುಳ್ಳು ಕಳೆಗಳನ್ನ ಬೆಳೆಸ್ತೇಂಬುದಾಗಿ ಬರೆದದೆಲ್ಲ. ಹಾಗಾದರೆ ಆ ಮುಳ್ಳು ಅದು ಶಾಪವನ್ನೇ ಸೂಚಿಸ್ತದೆ. ಇದೆಲ್ಲವನ್ನ ಯೇಸು ಅನುಭವಿಸಿದ್ದ. ಹಾಗಾದರೆ ಇಸಾಕನಿಗೆ ಬದಲಾಗಿ ಆ ಪಶು ಎನ್ನುವುದಾದರೆ, ನಮಗೆ ಬದಲಾಗಿ ದೇವರು ತನ್ನ ಮಗನನ್ನು ಹೀಗೆ ಅರ್ಪಿಸ್ತಾನೆ. ಇಸಾಕನು ಹಾಗಾದರೆ ತಾನೇ ಬಲಿಯಾಗಬೇಕಾಗಿದ್ದ ಆ ಯಜ್ಞವೇದಿಗೆ ತಾನೇ ಆ ಕಟ್ಟಿಗೆಯನ್ನ ಆತನು ಹೊತ್ತುಕೊಂಡು ಹೋದ ವಿಧದಲ್ಲಿ ಇಲ್ಲಿ ಯೇಸು ಯಾವ ಶಿಲುಬೆ ಮೇಲೆ ಈಗ ಆತನು ಬಲಿಯಾಗಬೇಕು ಆ ಶಿಲುಬೆನ ತಾನೇ ಹೊತ್ತುಕೊಂಡಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನಲ್ಲಿ ಹೊಣೆಗೇಡಿತನ ಇಲ್ಲ, ಜವಾಬ್ದಾರಿಯಿಂದ ತಪ್ಪಿಸಿ ಓಡಿ ಹೋಗುವಂತ ಪ್ರಯತ್ನ ಇಲ್ಲ. ತಂದೆಯಾದ ದೇವರು ತನ್ನ ಮಗನು ಯಾವುದನ್ನು ನೆರವೇರಿಸಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟನು, ಅದನ್ನೆಲ್ಲ ಆತನು ಚಾಚೂ ತಪ್ಪದೆ, ಒಂದನ್ನೂ ಬಿಡದೆ, ಹಂತ ಹಂತವಾಗಿ ಎಲ್ಲವನ್ನ ಕ್ರಮವಾಗಿ ನಡೆಸುವವನಾಗಿ ಆತನು ಈಗ ಆ ಯಜ್ಞವೇದಿಯನ್ನು ತಾನೇ ತನ್ನ ಮೇಲೆ ಹೊತ್ತುಕೊಂಡು ಕಪಾಲ ಎಂಬ ಸ್ಥಾನಕ್ಕೆ ಆತನು ಹೋಗ್ತಾನೆ. ಆತನನ್ನು ಅವಮಾನಪಡಿಸೋದಕ್ಕಾಗಿ ಆತನೊಂದಿಗೆ ಇನ್ನಿಬ್ಬರು ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕ್ತಾರೆ. ಅವರನ್ನು ಆತನೊಂದಿಗೆ ನಡೆಸ್ತಾರೆ. ಅದರಲ್ಲಿ ಒಬ್ಬನನ್ನ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದಾಗ ಒಬ್ಬ ದುಷ್ಕರ್ಮನ ಬಲಗಡೆಗೂ ಇನ್ನೊಬ್ಬನನ್ನ ಎಡಗಡೆಗೂ ಹಾಕಿ ಯೇಸುವನ್ನು ಸಹ ಒಬ್ಬ ದುಷ್ಕರ್ಮನಾಗಿ ತೋರಿಸ್ತಾರೆ. ಹಾಗಾದ್ರೆ ಅನೇಕ ವಿಧದಲ್ಲಿ ಈತನು ಆ ಅವಮಾನವನ್ನ ತಾಳಿದ, ಯೇಸು ಕ್ರಿಸ್ತನು ತಾಳಿದ ಎಲ್ಲ ಅವಮಾನವು ಅದು ನನ್ನನ್ನು ಕವಿದಿದ್ದ ಅವಮಾನವೇ, ಅಥವಾ ನಿನ್ನನ್ನು ಕವಿದಿದ್ದ ಅವಮಾನವೇ. ಹಾಗಾದ್ರೆ ನಮಗೆ ದೇವರಿಂದ ಮಾನ ದೊರಕುವಂತೆ ನಮ್ಮ ಅವಮಾನವನ್ನೆಲ್ಲ ಯೇಸು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಹೀಗೆ ಬಾಧೆ ಅನುಭವಿಸೋದಕ್ಕೆ ಆತನು ಹಿಂದೆಗೆಯಲಿಲ್ಲ. ಅವುಗಳು ತನಗೆ ಬರ್ತದೆಂಬುದಾಗಿ ಗೊತ್ತಿದ್ದರೂ ಆತನು ಅವುಗಳನ್ನ ಅನುಭವಿಸೋದಕ್ಕೆ ತಂದೆಯ ಚಿತ್ತದಂತೆ ಮೂಲಪಿತೃವಾದ ಅಬ್ರಾಹ್ಮನಿಗೆ ಇಸಾಕನು ಎಲ್ಲಿಯೂ ಅವಿಧೇನಾಗದ ರೀತಿಯಲ್ಲಿ ಅಥವಾ ವಿರೋಧವನ್ನು ವ್ಯಕ್ತಪಡಿಸದ ರೀತಿಯಲ್ಲಿ ಹೇಗೆ ಇಸಾಕನು ದೀನತೆಯಿಂದ ನಡೆದುಕೊಂಡು, ಹಾಗೆ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಎಲ್ಲ ವಿಧದ ವಿಧೇಯತೆಯನ್ನು ಪ್ರದರ್ಶಿಸಿದ್ದಾನೆ. ಇದಕ್ಕಾಗಿ ಯೇಸುವಿಗೆ ಸ್ತೋತ್ರ. ಇದು ನಮಗೆ ಬದಲಾಗಿ ಯೇಸು ಅನುಭವಿಸಿದಂಥ ಬಾಧೆ ಆದುದರಿಂದ, ಹಾಗಾದರೆ ಇದರಿಂದ ನಮಗೆ ಎಷ್ಟೋ ಲಾಭವು, ಎಷ್ಟೋ ಕ್ಷೇಮವು ದೊರೆತಿದೆ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹೀಗೆ ನಮಗಾಗಿ ಏಸುಪಟ್ಟ ಈ ಪಾಡುಗಳಿಗಾಗಿ ನಾವು ಯೇಸು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸೋಣ. ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ಪರಲೋಕ ತಂದೆಯೇ, ಯೇಸುವೆ, ನೀನು ನಿನ್ನ ಶಿಲುಬೆಯನ್ನು ನೀನೇ ಹೊತ್ತುಕೊಂಡೆಯಪ್ಪ. ಕರ್ತನೇ, ನೀನು ನಮ್ಮ ಪಾಪದ ಭಾರವನ್ನು ಹೊತ್ತುಕೊಂಡೆಯಪ್ಪ. ನೀನು ನಮ್ಮ ಭಾರವನ್ನು, ನಮ್ಮ ವ್ಯಾಧಿಗಳನ್ನು, ನಮ್ಮ ಶಾಪವನ್ನು, ನಮ್ಮ ಮರಣವನ್ನು, ನಮ್ಮ ಎಲ್ಲ ಬಾಧೆಗಳನ್ನ ಹೊತ್ತುಕೊಳ್ಳುವುದಕ್ಕೆ ನೀನು ಹಿಂದೆಗೇಲೇ ಇಲ್ಲ. ತಂದೆ ನಿನಗೆ ಯಾವುದನ್ನೆಲ್ಲ ಯಾವುದೆಲ್ಲ ಕಾರ್ಯಗಳನ್ನು ನೇಮಿಸಿದನೋ ಅದನ್ನೆಲ್ಲ ನೀನು ಹಂತವಾಗಿ ಎಲ್ಲವನ್ನ ಪರಿಪೂರ್ಣವಾಗಿ ನೆರವೇರಿಸುವವನಾಗಿ ನಮ್ಮ ಭಾರವನ್ನು ನೀನು ಹೊತ್ತದಕ್ಕಾಗಿ ಸ್ತೋತ್ರ. ನಮ್ಮ ಪಾಪದ ಭಾರವನ್ನು ಹೊತ್ತದಕ್ಕಾಗಿ ಸ್ತೋತ್ರ. ನಮ್ಮ ಸಂಕಟಗಳನ್ನ ಹೊತ್ತದಕ್ಕಾಗಿ ಸ್ತೋತ್ರ. ನೀನು ಹೊತ್ತ ಶಿಲುಬೆಯ ಭಾರ ಅದು ನಮ್ಮ ಭಾರವೇ ಸ್ವಾಮಿ. ಕರ್ತನೆ, ಇದನ್ನು ನಾವು ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದೇಶದಲ್ಲಿ ಕರ್ತನೆ, ಲೆಕ್ಕವಿಲ್ಲದಷ್ಟು ಜನರು ನಾನಾ ವಿಧವಾದ ಹೊರೆಯನ್ನು ಹೊರಲಾರದ ವಿಧದಲ್ಲಿ ಹೊತ್ತುಕೊಂಡು ಬಾಧೆ ಪಡ್ತಿರುವಾಗ ಅದೆಲ್ಲವನ್ನು ನಿನ್ನ ಹೊತ್ತದರಿಂದ ಕರ್ತನೆ, ನಾನಾ ವಿಧವಾಗಿ ಬಾಧೆ ಅನುಭವಿಸ್ತಿರುವಂಥ ನಮ್ಮ ಜನರಿಗೆ ಕರ್ತನೆ ದಯಮಾಡಿ ಈಗ ಬಿಡುಗಡೆ ಆಗಲಿ. ನಿನ್ನ ಶಿಲುಬೆಯಲ್ಲಿ ಅದನ್ನು ಹೊತ್ತು ನಿವಾರಿಸಿದ್ರಿಂದ ನಮ್ಮ ಜನರಿಗೆ ಬಿಡುಗಡೆ ಆಗಲಿ. ರೋಗದ ಹೊರೆಯೋ, ಪಾಪದ ಹೊರೆಯೋ, ಶಾಪದ ಹೊರೆಯೋ, ಮರಣದ ಹೊರೆಯೋ, ದುಷ್ಟ ಜನರ ಹೊರೆಯೋ, ಕರ್ತನೆ ಸಾಲದ ಹೊರೆಯೋ, ಕರ್ತನೆ ಪಾತಾಳ ಶಕ್ತಿಗಳ ಮಾಟಮಂತ್ರಗಳ ಹೊರೆಯು, ಕರ್ತನೆ ಎಲ್ಲ ಹೊರೆಗಳು ಕರ್ತನೆ ಅವರ ಬೆನ್ನಿನಿಂದ ಅದು ನೀಗಿ ಹೋಗಲಿ, ಅವರ ಕುತ್ತಿಗೆ ಮೇಲಿಂದ ಅದು ನೀಗಿ ಹೋಗಲಿ ಸ್ವಾಮಿ. ನಿನ್ನ ಜನರಿಗೆ ಬಿಡುಗಡೆ ಆಗಲಿ. ಕರ್ತನೆ, ನೀನೇ ನಮ್ಮನ್ನು ನೋಡಿ ಕರೆದೆಯಲ್ಲ, ಎಲ್ಲೇ ಕಷ್ಟಪಡುವರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನೆಂಬುದಾಗಿ ಹೇಳಿದೆಯಲ್ಲ. ನಿನ್ನ ಹೊರೆಯನ್ನು ನಮ್ಮ ಮೇಲೆ ತೆಗೆದುಕೊಳ್ಳುವುದಕ್ಕಾಗಿ ಹೇಳಿದೆಯಲ್ಲ. ಕರ್ತನೆ ಅಪ್ಪ, ನಮ್ಮ ಜನರಿಗೆ, ಈ ದೇಶದ ಜನರಿಗೆ ನೀನು ಶಿಲುಬೆಯಲ್ಲಿ ಪಾಡುಪಟ್ಟದ್ರಿಂದ, ನಮ್ಮ ಶಿಲುಬೆ ಹೊತ್ತು ನಮ್ಮ ಬಾಧೆಗಳನ್ನ ನಿನ್ನ ಶಿಲುಬೆಯಲ್ಲಿ ಹೊತ್ತು ನೀನು ಬಾಧೆಪಟ್ಟದ್ರಿಂದ ಈಗ ನಮಗೆ ಉಪಶಮನವನ್ನು, ಸಮಾಧಾನವನ್ನು ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.